ನಮ್ಮ ಆರ್ಟಿಸ್ಟ್ ಲೈಫ್ ಹೇಗೆ ಹೇಳಿ, ಇವಾಗ ಡೇಟ್ಸ್ ಇರುತ್ತೆ, ಒಂದು 10 ಡೇಸ್ ಶೂಟ್ ಮಾಡ್ತೀವಿ. ಡಸನ್ ಮೀನ್ ನಾವು ಕೆಲಸ ಮಾಡ್ತಾ ಇಲ್ಲ ಅಂತ. ತಿಂಗಳಲ್ಲಿ ಒಂದು 10-15 ದಿನ ಕೆಲಸ ಮಾಡಿದ್ರೆ ಇನ್ನು 15 ದಿನ, ಬಟ್ ಅವ್ರಿಗದು ತಲೆಗಿರಲ್ಲ. ಎವ್ರಿಥಿಂಗ್ ಇಸ್ ಇನ್ಸೈಡ್, ವಿರ್ ಆಲ್ ಪ್ರೋಗ್ರಾಮ್. ನಾವಿಲ್ಲಿ ಒಂದು ರೀಸನ್ಗೋಸ್ಕರ ಇದೀವಿ ಅಷ್ಟೇ, ಸುಮ್ಮನೆ ದಿಸ್ ಜಸ್ಟ್ ಪಾಸಿಂಗ್ ಫೇಸ್. ಆ ಫೇಸಲ್ಲಿ ಇದ್ದಾಗ ಖುಷಿಯಾಗಿರಿ, ನಿಮ್ಮ ಅಕ್ಕಪಕ್ಕ ಖುಷಿಯಾಗಿ ಇಟ್ಕೊಳ್ಳಿ. ಎಷ್ಟು ದಿನ ಇರ್ತೀವೋ ಏನು. ಇವಾಗ ಅದೇ ಕ್ರಾಶ್ ಆಯ್ತಪ್ಪ, ಯಾರಿಗೆ ಗೊತ್ತಿತ್ತು. ಸೊ ಇಷ್ಟೆಲ್ಲ ನಿಮ್ ಜೊತೆ ಮಾತಾಡ್ತಾ ಇರ್ಬೇಕು ನನಗೆ ಒಂದ್ ಅನ್ಸುತ್ತೆ, ನೀವೆಲ್ಲವನ್ನೂ ಕೂಡ ತುಂಬಾ ಸೆಟಲ್ಡ್ ಆಗಿ ನೀವು ಯೋಚನೆ ಮಾಡ್ತೀರಾ. ಅದ್ ಜಾಸ್ತಿ ಹೈಪು ಅದಕ್ಕೆ ಕೊಡೋದಿಲ್ಲ. ಒಂದ್ ಕಡೆ ಖುಷಿ. ನಾನು ಇವಾಗ ನಿಮ್ ಜೊತೆ ಇಷ್ಟೇ ಮಾತ್ರ ನಾನು ಅರ್ಥ ಮಾಡ್ಕೊಂಡಿರೋದು. ಸೊ ಆಯ್ತಾ, ಇದು ಬಂತು, ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ, ಹೋಯ್ತು ಬಿಟ್ಬಿಡೋಣ, ಆ ಕೈಂಡ್ ಆಫ್ ಅಂತ ನಾನು ಅನ್ಕೊಳ್ತೀನಿ. ಸೊ ನಿಮ್ಮನ್ನ ತುಂಬಾ ಎಮೋಷನಲ್ ಮಾಡೋದು, ತುಂಬಾ ನಿಮ್ಮನ್ನ ತಲೆ ಕೆಡ್ಸೋದು, ನಿಮಗೆ ಕಾಡ್ಸೋದು ಅನ್ನೋಂತಹ ಮೂಮೆಂಟ್ಸ್ ಅಥವಾ ಆ ಥರದ್ದು ಏನಾದ್ರು ಇದೆಯಾ ಲೈಫಲ್ಲಿ ಅಂತ? ಡೆಫಿನೆಟ್ಲಿ ಇದೆ. ಐ ಥಿಂಕ್ ನಾನು ಇವಾಗ ಹೇಗಾಗಿದ್ದೀನಿ, ನನಗೆ ನಿಜ ಹೇಳ್ಬೇಕಂದ್ರೆ ನನಗೆ ತುಂಬಾ ಖುಷಿನೂ ಆಗಲ್ಲ, ತುಂಬಾ ಬೇಜಾರು ಆಗಲ್ಲ. ನಾನು ಅನ್ಕೊಂಡೆ ನೀವು ಮಾತಾಡೋದು ನೋಡಿ. ಇವಾಗ ಎಕ್ಸಾಂಪಲ್, ನಿನ್ನೆ ಐ ಗಾಟ್ ಅ ವೆರಿ ಬಿಗ್ ಆಫರ್ ಫಾರ್ ಸಮ್, ಐ ಡೋಂಟ್ ವಾಂಟ್ ಟು ಬ್ರಿಂಗ್ ನೇಮ್, ಬಟ್ ವೆರಿ ಬಿಗ್ OTT ಪ್ಲಾಟ್ಫಾರ್ಮ್ ಇಂದ ಒಂದು ಡಾಕ್ಯು ಸೀರೀಸ್ ಆಫರ್ ಬಂತು. ಐ ವಾಸ್ ಆಕ್ಚುಲಿ ವೆರಿ ಹ್ಯಾಪಿ. ಐಮ್ ಲೈಕ್, ಓ ಮೈ ಗಾಡ್, ದಿಸ್ ಇಸ್ ಇಟ್ಸ್ ಅ ಬಿಗ್ ಥಿಂಗ್, ರೈಟ್? ಬಟ್ ನನಗೆ ಮತ್ತೆ ಮೊಬೈಲ್ ಹಿಂಗೆ ನಡ್ಕೊಂಡು ಮಿರರ್ ಮುಂದೆ ನೋಡ್ತೀನಿ, ಮೈ ಫೇಸ್ ವಾಸ್ ಜಸ್ಟ್ ಏನು ಎಕ್ಸ್ಪ್ರೆಷನ್ ಇಲ್ಲ. ಐಮ್ ಲೈಕ್, ವಾಟ್? ಖುಷಿ ಪಡೋ. ಐಮ್ ಲೈಕ್, ಸೊ ವಾಟ್? ಏನಕ್ಕೆ ಆ ಥರ ಹೇಗೆ? ಬಿಕಾಸ್ ಮೇಡಮ್, ಲೈಫಲ್ಲಿ ತುಂಬ ರಿಜೆಕ್ಷನ್ಸು. ಆಮೇಲೆ ಸಿಂಪಲ್ ಎಕ್ಸಾಂಪಲ್, ನಾನು ಸ್ಟಾರ್ಟ್ ಮಾಡ್ಬೇಕಾದ್ರೆ ಐ ವಾಸ್ ಅ ವೆರಿ ಇಮೋಷ್ನಲ್ ಪರ್ಸನ್. ಆ್ಯಂಡ್ ನಮ್ಮ ಫ್ಯಾಮಿಲಿಲಾಗಲಿ ಯಾರು, ನೋಬಡಿ ಈಸ್ ಫ್ರಮ್ ದಿಸ್ ಇಂಡಸ್ಟ್ರಿ. ಅವ್ರಿಗೆ ಯಾರಿಗೂ ಶೂಟಿಂಗ್ ಹೇಗೆ ನಡೆಯುತ್ತೆ ಅವೆಲ್ಲ ಏನೂ ಗೊತ್ತಿಲ್ಲ. ಅವ್ರಿಗೇನು ಲೈಫ್ ಅಂತಂದರೆ ನೀನು ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗಬೇಕು, ಆ್ಯಂಡ್ ಸಾಯಂಕಾಲ ಬಂದರೆ ಓಕೆ. ನಮ್ಮ ಆರ್ಟಿಸ್ಟ್ ಲೈಫ್ ಹೇಗೆ ಹೇಳಿ, ಇವಾಗ ಡೇಟ್ಸ್ ಇರುತ್ತೆ, ಒಂದು 10 ಡೇಸ್ ಶೂಟ್ ಮಾಡ್ತೀವಿ. ಡಸನ್ ಮೀನ್ ನಾವು ಕೆಲಸ ಮಾಡ್ತಾ ಇಲ್ಲ ಅಂತ. ತಿಂಗಳಲ್ಲಿ ಒಂದು 10-15 ದಿನ ಕೆಲಸ ಮಾಡಿದ್ರೆ ಇನ್ನು 15 ದಿನ, ಬಟ್ ಅವ್ರಿಗದು ತಲೆಗಿರಲ್ಲ. ಅವ್ರೇನು ಅನ್ಕೋತಾರೆ, ಇವ್ನು ಕೆಲಸನೇ ಮಾಡ್ತಾ ಇಲ್ಲ, 15 ದಿನ ಮನೇಲಿದ್ದಾನೆ ಅಲ್ವಾ, ಪ್ರಿಟಿ ನಾರ್ಮಲ್. ಸೊ ಆ ಟೈಮಲ್ಲಿ ಏನಾಗ್ತಿತ್ತು, ನನ್ಗೆ ಸೀರಿಯಲ್ ಇನ್ನೇನು ಸ್ಟಾರ್ಟ್ ಆಗ್ಬೇಕಾರೆ ಎಲ್ಲ ಕನ್ಫರ್ಮ್ ಆಗಿರೋದು. ಗೊತ್ತಲ್ಲ ಜನ ಹೇಗೆ ಹೈಪ್ ಮಾಡ್ತಾರೆ ಅಂತಂದು, ನೀವೇ ಹೀರೋ ಸರ್, ಎಲ್ಲ ಲುಕ್ ಟೆಸ್ಟಲ್ಲಿ ಆಗ್ಬಿಟ್ಟಿದೆ, ಚಾನಲ್ ನೆಕ್ಸ್ಟ್ ವೀಕ್ ಶುರು ಆಗ್ಬಿಡುತ್ತೆ. ಆ ಟೈಮಲ್ಲಿ ನಾನೇನು ಮಾಡ್ತಾ ಇದ್ದೆ, ಮನೇಲಿ ಖುಷಿಯಾಗಿ ಹೋಗಿ ಹೇಳ್ಬಿಡ್ತಿದ್ದೆ, ಈ ಸೀರಿಯಲ್ ನಾನು ಮಾಡ್ತಾಯಿದ್ದೀನಿ, ಫೈನಲಿ ಮಾಡ್ತಾಯಿದ್ದೀನಿ ಅಂತ. ಆ್ಯಂಡ್ ಅದು ಬಂದಾಗ ಬೇರೆ ಯಾರೋ ಇರೋರು. ಅವಾಗ ನನಗೆ ಹರ್ಟ್ ಹಾಕಿನ ನನಗೆ ಏನ್ಸೋದು, ನಮ್ಮ ತಂದೆ ತಾಯಿ ಅವ್ರಿಗೆ ನಾನು ಎಷ್ಟು ಹೈಪ್ ಮಾಡಿದ್ದೀನಿ. ಅವ್ರ ಎಕ್ಸಾಂಪಲ್ ನಾನು ಒಂದು ಹೇಳ್ತೀನಿ. ಒಂದು ಸೀರಿಯಲ್ ಇತ್ತು, ಚಾನಲ್ ಹಾಕ್ತಾರೆ, ಪ್ರೋಮೋ ಬಂತು. ನಮ್ಮಮ್ಮ, ಇದೇ ಅಲ್ವಾ ನೀನು ಹೇಳ್ತಾ ಇದ್ದಿದ್ದು, ಪ್ರೋಮೋ ನೋಡಿದ್ರೆ ಬೇರೆ ಯಾರು ಇದ್ದಾರೆ. ಒಂಥರ ಮನಸ್ಸೇ ಹೊಡೆದೋದಂಗೆ ಆಯಿತು. ಆ ಪಾಯಿಂಟಲ್ಲಿ ನಮ್ಮಮ್ಮ ಏನು ಅನ್ಕೊಂಡ್ರು, ನಮ್ಮಮ್ಮ ಅಂತಲ್ಲ, ಯಾರೇ ಆಗಲಿ ಏನು ಅನ್ಕೋತಾರೆ, ಸುಮ್ಮನೆ ಸುಳ್ಳು ಹೇಳ್ಬೇಡ ನಮ್ಮ ಹತ್ರ, ಆದರೆ ಹೇಳು, ಏನಕ್ಕೆ ನೀನು ಏನಾರು ಅದಾದರೆ ಮಾತ್ರ ನಿಮ್ಮ ಮನೆಗೆ ಊಟ ಹಾಕದ ನಾವು, ನಿಜ ಹೇಳೋಕ್ಕೇನು? ನಾನು ನಿಜಾನೇ ಹೇಳಿದೆ, ನನಗೇನು ಗೊತ್ತಿತ್ತು ನಾನು ಹೇಳಿದೆ. ಅದಾಗಲಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗತ್ತೆ? ಆ ಥರ ಒಂದು ಕೆಲವಾರು ಇನ್ಸಿಡೆಂಟ್ಸ್ ಆಯಿತು. ಆಮೇಲೆ ಒಂದು ಮೇಜರ್ ಸಿನಿಮಾ ಕಳ್ಕೊಂಡೆ. ಆ ಥರ ಎಲ್ಲ ಹೆಂಗಾಗ್ತೈತೆ ಅಂದರೆ, ನಿಮ್ಮ ಜರ್ನಿನೇ ಕರ್ಕೊಂಡು ಹೋಗ್ಬಿಡೋರು ನಿಮ್ಮನ್ನ. ಆ ಪ್ರೋಸೆಸ್ ಮಾಡೋದು, ಒಂದು 3-4 ತಿಂಗಳು ಕರ್ಸೋದು, ನಿಮ್ಗೆ ಸ್ಕ್ರೀನ್ ರೀಡಿಂಗ್ ಕೊಡೋದು, ಡೈಲಾಗ್ ಎಲ್ಲ ಪ್ರಾಕ್ಟೀಸ್ ಮಾಡೋದು, ಅಷ್ಟೆಲ್ಲ ಹೈಪ್ ಆದಮೇಲೆ ಒಂದಿನ ಕಾಲ್ ಬರುತ್ತೆ, ಆಫೀಸಿಗೆ ಬನ್ನಿ. ಹೋದರೆ ನಾವು ಇರೋಗಳಿಗೆ ಬೇರೆಯವ್ರನ್ನ ಕನ್ಸಿಡರ್ ಮಾಡ್ತಾ ಇದ್ದೀವಿ, ಐ ಆಮ್ ಸಾರಿ. ಅಷ್ಟೇನಾ ಲೈಫು? ಅದಕ್ಕೆ ಇವ್ರಿಗೆಲ್ಲ ನಾವು ಅಷ್ಟೊಂದು ಕಷ್ಟಪಡ್ಬೇಕಾ? ವೆನ್ ಯು ಕ್ಯಾನ್ ಜಸ್ಟ್ ಕಾಲ್ ಮೀ ಅನ್ಸೆ, ನೀವಿಲ್ಲ ನಾಳೆ ಬೇರೆಯವ್ರು ಬರ್ತೀವಿ ಅಂತ. ದೆನ್ ಐ ಅಂಡರ್ಸ್ಟುಡ್ ದಿಸ್ ಈಸ್ ನಾಟ್ ಎವ್ರಿಥಿಂಗ್. ಯು ಶುಡ್ ವ್ಯಾಲ್ಯೂ ಪೀಪಲ್ ಹೂ ಆರ್ ದೇರ್ ಇನ್ ಯರ್ ಲೈಫ್. ದಿಸ್ ಈಸ್ ಜಸ್ಟ್ ವರ್ಕ್ ಅಷ್ಟೇ. ನಾನು ದೇವರಲ್ಲ, ಇವ್ರು ಯಾರೂ ದೇವರಲ್ಲ, ನಾನು ಯಾರಿಗೂ ಕಾಲು ಹಿಡ್ಕೊಳ್ಳೋ ನೆಸೆಸಿಟಿ ಇಲ್ಲ. ದೆನ್ ಐ ಸ್ಟಾರ್ಟೆಡ್ ಲಿಟಲ್ ಅಬೌಟ್ ಸ್ಪಿರಿಚುಯಾಲಿಟಿ ಬಗ್ಗೆ. ನನಗೆ ಐ ವಾಸ್ ವೆರಿ ಕ್ಯೂರಿಯಸ್. ಸ್ಪಿರಿಚುಯಾಲಿಟಿ ಯಾವ ಥರ ಅಂತಂದರೆ, ನನಗೆ ಐಡಲ್ ವರ್ಷಿಪ್, ದೇವಸ್ಥಾನ ಆ ಥರ ಅಲ್ಲ. ನಾನೇನು ಮಾಡಿದೆ, ನಾನು ಐ ಆಮ್ ಅ ವೆರಿ ಅವಿಡ್ ವೈಲ್ಡ್ ಲೈಫ್ ಲವರ್. ನಾನು ಕಾಡಿಗೆ ತುಂಬ ಹೋಗ್ತೀನಿ. ಅಲ್ಲಿ ಹೋದಾಗ ನನ್ನ ಪರ್ಸ್ಪೆಕ್ಟಿವ್ ಅಬೌಟ್ ಲೈಫ್ ಸಿಚುವೇಶನ್ಸ್ ಎಲ್ಲ ಚೇಂಜ್ ಆಗೋಯ್ತು. ಲೈಕ್ ಇಟ್ ವಾಸ್ ಲೈಕ್, ವಾವ್ ಮ್ಯಾನ್, ಇಷ್ಟೇನ ಲೈಫು, ನಾವು ಯಾಕೆ ಹಂಗೆ ಸಾಯ್ತಾ ಇದೀವಲ್ಲ ಎಲ್ಲ ಒದ್ದಾಡ್ಕೊಂಡು. ಲೈಕ್ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಇವಾಗ ದೇವಸ್ಥಾನದಲ್ಲಿ ಕೂಡ ಇವಾಗ ಯಾವುದೇ ದೇವಸ್ಥಾನ ಆಗಲಿ, ನಿಮ್ಮ ಹತ್ರ ಇನ್ಫ್ಲೂಯೆನ್ಸ್ ಇದೆಯಾ, ನಿಮಗೆ ಪವರ್ ಇದೆಯಾ, ದುಡ್ಡು ಇದೆಯಾ, ಡೈರೆಕ್ಟಾಗಿ ದೇವ್ರ ಮುಂದೆ ಒಂದು ಸಿಚುವೇಶನ್ ನಾನು ನೋಟಿಸ್ ಮಾಡಿದ್ದು. ನಾವು ಹೋಗ್ತಾ ಇದ್ದೀವಿ, ಲೈಕ್ ನನಗೆ ಏನೂ ಪ್ರಾಬ್ಲಮ್ ಇಲ್ಲ, ಕರ್ಕೊಂಡು ಹೋಗಿ ಗುರು. ಬಟ್ ನನ್ನ ಪರ್ಸ್ಪೆಕ್ಟಿವ್ ನಾನು ಹೇಳ್ತಾ ಇದ್ದೀನಿ. ನಾನು ಹೋಗ್ಬೇಕಾದ್ರೆ ಐ ವಾಸ್ ಸೀಯಿಂಗ್ ಒಂದು ದೊಡ್ಡ ಲೈನ್ ಇದೆ, ಜನ ಅಷ್ಟು ಮೇಲ್ ಬಿದ್ದು ಕಾಯ್ತಿದ್ದಾರೆ ದೇವ್ರು ನೋಡೋಕ್ಕೆ. ನಾನೇನು ಮಾಡಿದ್ದೀನಿ, ನಾನು ಎತ್ಕೊಂಡು ಹೋಗಿ ದೇವ್ರ ಮುಂದೆ ನಿಲ್ಸಕ್ಕೆ. ನಾನು ಪಾಪ ಅಲ್ಲೇ ನಿಂತೀನಿ. ನಾನು ನೋಡಿದ್ ಅವ್ನು ಐ ಥಿಂಕ್ ಫ್ಯಾನ್ ಅನ್ಸುತ್ತೆ, ನನಗೆ ಹಾಯ್ ಅಂತ ಹೇಳ್ದ. ನಾನು ಮಾತಾಡ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಅವ್ನು ಲೈನಲ್ಲಿ ನಿಂತಿದ್ದವ್ನಕ್ಕಿಂತ ಮುಂಚೆ ನಾನು ಹೋಗಿ ದೇವ್ರ ದರ್ಶನ ಮಾಡಿ ಬಂದು ಅವ್ನಿಗೆ ಸೆಲ್ಫಿ ಕೊಟ್ಟು ಹೋಗಿದ್ದೀನಿ. ನನಗೆ ತಲೆಗೆ ಬಂತು, ನಾನು ಅವನಿಬ್ರು ಸೇಮೇ ತಾನೆ.
ನಾನು ಕೆಲಸನೇ ಮಾಡ್ತಾ ಇರೋದು. ದಿಸ್ ಇಸ್ ವೆರಿ ಅನ್ಫೇರ್. ಅದಕ್ಕೆ ಅದಾದ್ಮೇಲೆ ಯಾವತ್ತು ದೇವಸ್ಥಾನಕ್ಕೆ ಹೋದ್ರೆ ಸ್ಪೆಷಲ್ ಎಂಟ್ರಿ ಏನಿಲ್ಲ. ನಾರ್ಮಲ್ ಬೇಕಾದ್ರೆ ಮಾಸ್ಕ್ ಹಾಕೊಂಡು ಕ್ಯಾಪ್ ಹಾಕೊಂಡು ನಾರ್ಮಲ್ ಆಗಿ ಹೋಗ್ತೀನಿ. ಆಮೇಲೆ ಹೈಪ್ ಇದ್ರೆ ಹೋಗೋದೇ ಇಲ್ಲ. ನಂಗೆ ಯಾವಾಗ ಮನ್ಸಿಗೆ ಬರುತ್ತೆ ಆ ಥರ ಹೋಗ್ತೀನಿ. ಸೊ ಇದ್ಯಾಕೆ ಹೇಳ್ದೆ ಅಂತಂದ್ರೆ, ಕಾಡಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ನೀವು ಬಂಡೀಪುರ ಕಬಿನಿಗೆಲ್ಲ ಏನಕ್ಕೆ ಹೋಗ್ತೀರಾ? ಒಂದು ಹುಲಿ ನೋಡ್ಬೇಕು ಅಂತ ಹೋಗ್ತೀರಾ. ನಿಮ್ಗೆ ಗೊತ್ತಲ್ಲಿ ಹುಲಿ ಇದೆ ಅಂತ ಅಲ್ವಾ? ಇವಾಗ ನೀನು ನಾರ್ಮಲ್ ಬೆಗ್ಗರ್ ಆಗೇ ಹೋಗು, ನಿನ್ಗೆ ಹುಲಿ ಕಾಣಿಸಿದ್ರೆ ಕಾಣುತ್ತೆ, ಇಲ್ಲ ಅಂದ್ರೆ ಇಲ್ಲ. ಸಿಂಪಲ್ ಎಕ್ಸಾಂಪಲ್. ಅವತ್ತು ಬೆಳಗ್ಗೆ ಹೋದ್ವಿ ನಾವು ಸಫಾರಿಲಿ, ಹುಲಿ ನೋಡ್ಕೊಂಡು ಫುಲ್ ಖುಷಿ, ಹುಲಿ ಇತ್ತು ಕ್ರೇಜಿ ಅಂತ. ನಾವು ಹೋಗಾದ್ಮೇಲೆ ನರೇಂದ್ರ ಮೋದಿ ಹೋದ್ರು, ಏನು ಕಾಣಿಸಿಲ್ಲ. ಸೊ ಅವಾಗ ನಂಗೆ ಅರ್ಥ ಆಯ್ತು, ಬ್ರೋ ನೀನ್ ಇಲ್ಲಿದ್ದಾಗ ಏನಾರು ಆಗಿರೋ, ನೀನ್ ಹಣೆಯಲ್ಲಿ ಬರ್ದಿದ್ರೆ, ನೀನ್ ನೋಡ್ಬೇಕು ಅಂತಿದ್ರೆ ಅದಾಗೆ ಆಗುತ್ತೆ. ಇಲ್ಲಿ ಭೇದ ಭಾವ ಇಲ್ಲ. ಕಾಡಲ್ಲಿ ನೀನ್ ದೇವ್ರು ಬಂದ್ಬಿಟ್ಟೆ ನಿನಗೆ ಸಿಕ್ಬಿಡುತ್ತೆ, ಏನೂ ಇಲ್ಲ. ಆ ಪಾಯಿಂಟಲ್ಲಿ ನಂಗೆ ಅರ್ಥ ಆಗಿದ್ದದೆ, ನೇಚರ್ ಇಸ್ ಗಾಡ್, ನೇಚರ್ ಇಸ್ ಮೈ ಟೆಂಪಲ್. ಎಕ್ಸಾಂಪಲ್ ಇದೇ ಒಂದು ಟೆಂಪಲ್. ಕಾಡಲ್ಲಿ ತುಂಬಾ ಕಲಿತೆ ನನ್ನ. ಎಕ್ಸಾಂಪಲ್ ಇವಾಗ ಇನ್ನೊಂದು ಇನ್ಸಿಡೆಂಟ್ ಹೇಳ್ಬೇಕು ಅಂತಂದ್ರೆ, ಇವಾಗ ನಿಮಗೆ ಇವ್ರು ಕೆಟ್ಟವ್ರು ಅಂತ ನಾನು ಹೇಳಿದ್ರೆ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ? ಇವ್ರ ಹತ್ರ ಹುಷಾರಾಗಿರೋ, ನೀನು ಓಡ್ಬಿಡೋ ಅವ್ರು ಏನಾರು ಬಂದ್ರೆ ಅಂತ ನಾನು ನಿಮ್ಗೆ ಹೇಳಿದ್ರೆ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ? ಒಂದು ನನ್ನ ಕಣ್ಮುಂದೆ ನಡೆದಿದ್ದ ಇನ್ಸಿಡೆಂಟ್ ಇದು. ಒಂದು ಜಿಂಕೆ ಮರಿ ಹಾಕ್ತು. ಆ ಮರಿ ಇಟ್ ಇಸ್ ಸೋ ನ್ಯೂ ಟು ದ ವರ್ಲ್ಡ್. ಎಲ್ಲ ಹೊಸ ಥರ ಕಾಣ್ಬೇಕು ತಾನೆ. ಅದು ಹಾಕಿ ಐ ಥಿಂಕ್ ಒನ್ ಫಸ್ಟ್ ಸಫಾರಿ ಹಂಗಿತ್ತು, ಚಿಕ್ಕ ಮರಿ ನೋಡಿದ್ವಿ, ವಿ ಆರ್ ಫಾಲೋಯಿಂಗ್ ಇಟ್. 3-4 ಸಫಾರಿ ಆಯ್ತು, ಅದು ಪುಟ್ಟು ಮರಿ ಓಡಾಡಕ್ಕೆಲ್ಲ ಸ್ಟಾರ್ಟ್ ಮಾಡ್ತು. ಎಷ್ಟು ಖುಷಿ ಇತ್ತು ಅದು. ಸಡನ್ಲಿ ಒಂದು ಹುಲಿ ಬರುತ್ತೆ. ಆ ಮಗುಗೆ ಹೆಂಗ್ ಗೊತ್ತು ಅದ್ರ ಕಂಡ್ರೆ ಭಯ ಪಡ್ಬೇಕು, ಓಡ್ಬೇಕು ಅಂತ. ಅದು ಬಂದಿದ ತಕ್ಷಣ ಫಸ್ಟ್ ಓಡಿದ್ದೆ ಇದು. ಅದಕ್ಕೆ ಹೆಂಗ್ ಗೊತ್ತು? ಫೀಡ್ ಮಾಡಿರ್ತಾರೆ. ನಾವ್ ಅಟ್ಲೀಸ್ಟ್ ಹೇಳ್ಬೋದು ಹುಲಿ ಬಂದ್ರೆ ಹೋಗುತ್ತೆ ಅಂತ. ಇವ್ರೇನ್ ಅವ್ರ ಜಿಂಕೆ ಆರಾಮ ಬಂದ್ ಫೋಟೋ ತೋರ್ಸಿರಾ, ಹಿಂಗಿರುತ್ತೆ ಹುಲಿ ಅಂದ್ರೆ ನೋಡ್ಬಿಟ್ಟು ಓಡ್ಬೇಕು ನೀನು ಅಂತ. ಅದ್ ಹೆಂಗ್ ಗೊತ್ತಮ್ಮ? ಅದೆಲ್ಲ ನಂಗೆ ವಾವ್ ಮ್ಯಾನ್, ಸೋ ಕೂಲ್ ಅಲ್ಲ? ಯೋಚನೆ ಮಾಡಿ, ಲೈಕ್ ಅದಕ್ಕೆ ಹಿಂಗ್ ಗೊತ್ತು. ಇವಾಗ ಒಂದು ಹುಲಿಗೆ ಅದ್ ಯಾವ ತರ ಮಿರಲ್ ನೋಡ್ಕೊಂಡಿದ್ಯಾ ನಾನು ಹಿಂಗ್ ಕಾಣ್ತೀನಿ ಅಂತ, ಅದಕ್ಕೆ ಹಿಂಗ್ ಗೊತ್ತು ನಾನು ಹುಲಿ ಜೊತೆನೇ ಇರಬೇಕು ಅಂತ. ಅದ್ಯಾಕೆ ಚಿರತೆ ಜೊತೆ ಹೋಗಲ್ಲ? ಅದ್ ಹೆಂಗಿದೆ ಅದಕ್ಕೆ ಗೊತ್ತೇ ಇಲ್ಲ ಅಲ್ವಾ? ನಾವ್ ಅಟ್ಲೀಸ್ಟ್ ನಾನು ನೋಡ್ಕೊಂಡಿದ್ದೆ ನಾನು ಹೆಂಗ್ ಕಾಣ್ತೀನಿ ಅಂತ. ನನಗೆ ಗೊತ್ತೇ ಇಲ್ಲ ಅದ್ ಹೆಂಗಿರುತ್ತೆ ಅಂತ. ಚಿರತೆನೂ ಬೆಕ್ಕೆ, ಹುಲಿನೂ ಬೆಕ್ಕೆ. ಹುಲಿ ಯಾಕೆ ಚಿರತೆ ಜೊತೆ ಹೋಗಲ್ಲ? ಚಿರತೆ ಯಾಕೆ ಹುಲಿ ಜೊತೆ ಬರಲ್ಲ? ಎವ್ರಿಥಿಂಗ್ ಇಸ್ ಇನ್ಸೈಡ್. ವಿ ಆರ್ ಆಲ್ ಪ್ರೋಗ್ರಾಮ್. ನಾವಿಲ್ಲಿ ಒಂದು ರೀಸನ್ಗೋಸ್ಕರ ಇದೀವಿ ಅಷ್ಟೇ. ಸುಮ್ಮನೆ ದಿಸ್ ಜಸ್ಟ್ ಪಾಸಿಂಗ್ ಫೇಸ್ ಅಷ್ಟೇ. ಆ ಫೇಸ್ ಅಲ್ಲಿ ಇದ್ದಾಗ ಖುಷಿಯಾಗಿರಿ, ನಿಮ್ಮ ಅಕ್ಕಪಕ್ಕ ಖುಷಿಯಾಗಿ ಇಟ್ಕೊಳ್ಳಿ. ಎಷ್ಟು ದಿನ ಇರ್ತೀವೋ ಏನೋ. ಇವಾಗ ಅದೇರ್ ಕ್ರಾಶ್ ಆಯ್ತಪ್ಪ, ಯಾರಿಗೆ ಗೊತ್ತಿತ್ತು ಅಲ್ವಾ? ಓನ್ಲಿ ಥಿಂಗ್ ಯು ಅಂಡ್ ಐ ವಿಲ್ ಲೀವ್ ಬಿಹೈಂಡ್ ಇಸ್ ಮೆಮೊರೀಸ್. ಇವಾಗ ಈ ಕ್ಷಣ ನಾನು ನಿಮ್ ಚೆನ್ನಾಗಿ ನೋಡ್ಕೊಂಡ, ನೀವ್ ನಮ್ ಚೆನ್ನಾಗಿ ನೋಡ್ಕೊಂಡ, ನೀವ್ ಒಂದ್ 10 ವರ್ಷ ಆದ್ರೂ ಅವತ್ತು ಅವ್ನು ಮೀಟ್ ಮಾಡಿದಾಗ ಎಷ್ಟು ಚೆನ್ನಾಗಿತ್ತು ಅಷ್ಟೇ. ಬೇರೆ ಏನೂ ಇಲ್ಲ ನನ್ನ ಪ್ರಕಾರ, ಅಷ್ಟೇ ಇರೋದು. ಸೊ ಏನಕ್ಕೆ ಫುಲ್ ಖುಷಿ ಪಡ್ಬೇಕು? ಐಡ್ ರಾದರ್ ಬಿ ಹ್ಯಾಪಿ ಆಲ್ ದ ಟೈಮ್. ಇವಾಗ ನಾವು ಇದಾಗಿತ್ತು ಅಭಿಷೇಕ್ ಅವರ ಮಾತು. ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.